ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡಬೇಕು, ಅರ್ಜೆಂಟಲ್ಲಿದ್ದಾಗ ನಮಗೆ ವರ್ಕ್ ಹಾಕ್ಸೋದಕ್ಕೆ ಆಗಲ್ಲ, ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಸ್ಬಿಡ್ತೀವಿ. ಆವಾಗ ನಮಗೆ ಗ್ರ್ಯಾಂಡಾಗಿ ಬೇಕಿದ್ದರೆ ನಾವೇ ನಮ್ಮ ಕೈಯಾರೆ ಒಂದು ಅರ್ಧ ಗಂಟೆ ಒಳಗೆ ನಾವು ಈ ಥರ ವರ್ಕನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ಗೆ ವರ್ಕನ್ನು ಹಾಕ್ತಾ ಇದ್ದೀನಿ. ಇದೇ ವರ್ಕನ್ನು ನೀವು ಬ್ಯಾಕ್ ನೆಕ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ನಾನು ಇದನ್ನು ಮಾಡೋದಕ್ಕೆ ಈ ಥರ ಮೆಟಲ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಚಿಕ್ಕ ಸೈಜ್ ಇದೆ ಮೆಟಲ್ ಬೀಡ್ಸು. ಈ ಬೀಡ್ಸ್ ಬಂದು ಕಲರ್ ಹೋಗೋದಿಲ್ಲ. ಇದನ್ನು ಬಳಸ್ಕೊಂಡು ನಾನು ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡನ್ನು ಬಳಸ್ತಾ ಇದ್ದೀನಿ. ಎರಡೆಳೆ ಪೋಣಿಸ್ಕೊಂಡು ಅದನ್ನು ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ಕೆಳಗಡೆಯಿಂದ ನೀಡಲನ್ನು ಮೇಲ್ ತಗೊಂಡು ಬನ್ನಿ. ಈ ಥರ ಒಂದಿಷ್ಟು ಬಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು 2 ಸಲ ಲಾಕ್ ಮಾಡ್ಕೊಳ್ಳಿ ದಾರದಿಂದ. ಈ ಥರ ತರಬೇಕು. ಈ ಥರ ತಂದಮೇಲೆ ಇದಕ್ಕೆ ಇವಾಗ ಬೀಡ್ಸ್ಗಳನ್ನು ಹಾಕಬೇಕು. 3 ಬೀಡ್ಗಳನ್ನು ಹಾಕ್ತೀನಿ. ಈ ಥರ ಡಿಸೈನ್ಸ್ ತೋರಿಸಿದ್ರೆ ಜಾಸ್ತಿ ಜನ ಕಮೆಂಟ್ ಮಾಡೋದು ಬೀಡ್ಸ್ ಕಲರ್ ಹೋಗುತ್ತೆ ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಕಲರ್ ಹೋಗದೇ ಇರುವಂತಹ ಮೆಟಲ್ ಬೀಡ್ಸ್ಗಳನ್ನು ಬಳಸಿ ಹಾಕ್ತಾ ಇದ್ದೀನಿ. 3 ಬೀಡ್ಗಳನ್ನು ಹಾಕಿ ಪಕ್ಕದಲ್ಲೇ ನೋಡಿ ಇಷ್ಟೇ ಗ್ಯಾಪ್ ಬಿಟ್ಕೊಂಡು ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಇವಾಗ ಮೇಲ್ಗಡೆಯಿಂದ ಸೂಜಿ ಇದೆಯಲ್ಲ, ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಮತ್ತೆ ಇವಾಗ 2 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಈ ಲಾಸ್ಟ್ ಬೀಡಿಂದ ತೆಗೆದ್ಮೇಲೆ ಸ್ಟಾರ್ಟಿಂಗ್ ಮಾತ್ರ ಇವಾಗ 3 ಬೀಡ್ ಬರುತ್ತೆ. ಇವಾಗ ನೋಡಿ 2 ಬೀಡ್ಗಳನ್ನು ಮಾತ್ರ ನಾನು ಹಾಕ್ತೀನಿ. ಇದರಲ್ಲಿ ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್, ಅದಾದಮೇಲೆ ಬರೀ 2 ಬೀಡ್ಗಳನ್ನು ಹಾಕಬೇಕು. 2 ಬೀಡ್ಗಳನ್ನು ಹಾಕಿ ಮತ್ತೆ ಪಕ್ಕದಲ್ಲೇನೆ ಈ ಥರ ನೀಡಲನ್ನು ಕೆಳಗಡೆಯಿಂದನೇ ತರಬೇಕು ಮೇಲೆ. ನೋಡಿ ಈ ಥರ ಕಾಣಿಸುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಮತ್ತೆ ಇವಾಗ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗೀರಿ. ಮತ್ತೆ ಇವಾಗ 2 ಬೀಡ್ಗಳನ್ನು ಹಾಕಬೇಕು. ಈ ಬೀಡ್ಸು ಕಲರ್ ಹೋಗೋದಿಲ್ಲ, ಮೆಟಲ್ ಬೀಡ್ಸ್ ಇದು. ಜಾಸ್ತಿ ಜನ ಈ ಥರ ಡಿಸೈನ್ಸ್ಗಳನ್ನು ಅಪ್ಲೋಡ್ ಮಾಡಿದರೆ ಬೀಡ್ಸ್ ಕಲರ್ ಹೋಗುತ್ತೆ ಅಂತ ಕಮೆಂಟ್ ಹಾಕ್ತೀರಾ. ಈ ಬೀಡ್ಸು ಕಲರ್ ಹೋಗೋದಿಲ್ಲ, ಮೆಟಲ್ ಬೀಡ್ಸ್ ಇದು. ಹಾಗೆ ವೇಟ್ ಇರುತ್ತೆ, ಪ್ಲಾಸ್ಟಿಕ್ ಅಲ್ಲ ಇದು ಬೀಡು. ಮತ್ತೆ 2 ಬೀಡ್ಗಳನ್ನು ಹಾಕಿದ ಮೇಲೆ ಈ ಥರ ಕೆಳಗಡೆಯಿಂದ ತಗೊಂಡು ಬನ್ನಿ. ತಂದು ಈ ಥರ ಇಟ್ಕೊಂಡು ಲಾಸ್ಟ್ ಬೀಡಿಂದ ಮತ್ತೆ ಈ ಥರ ಹೊರಗಡೆ ತೆಗಿರಿ ನೀಡಲ್. ನೋಡಿ ಈ ಥರ ನಾವು ಸ್ಲೀವ್ಸ್ ಪೂರ್ತಿ ಮಾಡ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ನಾವು ಬ್ಯಾಕ್ ನೆಕ್ಗೂ ಕೂಡ ಮಾಡ್ಕೋಬೋದು. ಸೇಮ್ ಡಿಸೈನು ಬ್ಯಾಕ್ ನೆಕ್ ಕೂಡ ಮಾಡ್ಕೋಬೋದು. ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಗೆ ಯಾವ ಥರ ಹಾಕಬೇಕು ಇದೇ ಡಿಸೈನನ್ನು ಅಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಂದೇ ಇದು ಬ್ಲೌಸು. ಈಗ 2 ಬೀಡ್ ಹಾಕಿದ ಮೇಲೆ ಮತ್ತೆ ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ಈ ಬೀಡಿಂದ ಹೊರಗಡೆ ತೆಗೆದ ಮೇಲೆ ಮತ್ತೆ ಇದಕ್ಕೆ 2 ಬೀಡ್ಗಳನ್ನು ಹಾಕಬೇಕು. ತುಂಬ ಚಿಕ್ಕದಿದೆ ಬೀಡು, ನಿಮ್ಗೆ ಇನ್ನೂ ದೊಡ್ಡ ಬೀಡ್ ಬೇಕಿದ್ರೆ ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಅಥವಾ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ದು ನೀವು ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪರ್ಲ್ಸ್ ಡಿಸೈನ್ ಆಲ್ರೆಡಿ ನಾನು ತೋರಿಸಿದ್ದೀನಿ ಡಿಸೈನು. ಹಾಗೆ ನಾನು ಯಾವ್ಯಾವ ಬ್ಲೌಸ್ಗಳಿಗೆ ವರ್ಕನ್ನು ಮಾಡಿದ್ದೀನಿ ವಿಡಿಯೋ ಎಂಡ್ ಆಗುವಾಗ ಪ್ಲೇ ಲಿಸ್ಟನ್ನು ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಇದು ಫೈನಲ್ ಲುಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಬ್ಲೌಸನ್ನು ಹಾಕಿದಾಗ ನಮ್ಮ ಕೈಗೆ ಟೈಟಾಗಿ ಕೂಡುತ್ತಲ್ಲ ಅದು ಸ್ಲೀವ್ಸು, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡೋದಕ್ಕಿಂತ.
ನಮಗೆ ಶಾಪ್ಗೆ ಹೋಗೋದಕ್ಕೆ ಟೈಮ್ ಇರಲ್ಲ, ಅರ್ಜೆಂಟಲ್ಲಿ ನಮಗೆ ವರ್ಕಿಂಗ್ ಬ್ಲೌಸ್ ಬೇಕು ಅಂದಾಗ ಈ ಥರ ನಾವೇ ನಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ಇದು ಒಂದು ವೇಳೆ ಬೇಡ ನಿಮಗೆ ಅಂದರೂ ಕೂಡ ನೀವು ಅದಾದಮೇಲೆ ಇದನ್ನು ಸಿಂಪಲ್ಲಾಗಿ ಕಾಟನ್ ಥ್ರೆಡ್ ಎರಡೆಳೆಯಿಂದ ಪೋಣಿಸ್ಕೊಂಡಿರ್ತೀವಲ್ಲ, ಬಿಚ್ಕೊಂಡು ಬಿಡ್ಬೋದು ಬೇಡ ಅಂದರೆ. ಒಂದು ವೇಳೆ ಕಲರ್ ಹೋದ್ರೂ ಕೂಡ ನೀವು ಬಿಚ್ಕೋಬೋದು. ಯಾವುದೇ ರೀತಿಯ ಬ್ಲೌಸ್ಗೆ ಏನು ಎಫೆಕ್ಟ್ ಆಗಲ್ಲ, ಕಾಣಿಸೋದೂ ಇಲ್ಲ. ನೋಡ್ತಾ ಇರ್ಬೋದು ನೀವು, ಬಿಚ್ಚಿದ್ರೂ ಏನು ಅನ್ಸಲ್ಲ, ಹಾಕಿದ್ರೂ ಏನು ಅನ್ಸಲ್ಲ ಇದು. ಈ ಥರ ನಾವು ಬ್ಲೌಸ್ ಈ ಸ್ಲೀವ್ಸ್ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ. ನಾನು ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ತರ ಕಾಣಿಸುತ್ತೆ. ಕಂಪ್ಲೀಟ್ ಪೂರ್ತಿ ಸ್ಲೀವ್ಸ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ಕೋತೀನಿ, ಪೂರ್ತಿ ಇಲ್ಲಿವರೆಗೂ ಹಾಕೋದಿಲ್ಲ. ಲಾಸ್ಟಲ್ಲಿ ಕೂಡ ಈ ಬೀಡಿಂದ ಹೊರಗಡೆ ತೆಗೆದ್ಮೇಲೆ ಈ ತರ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಬ್ಯಾಕ್ ಸೈಡಲ್ಲಿ ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ಯಾವ ಥರ ಆದರೂ ಮಾಡ್ಕೊಳ್ಳಿ, ಹೀಗೆ ಮಾಡಬೇಕಂತೇನಿಲ್ಲ. ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡಿದರೆ ಆಯಿತು. ಒಂದು 3ರಿಂದ 4 ಸಲ ನಾವು ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಇದನ್ನ ನಾವು ಹಾಕ್ಕೊಂಡಾಗ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿದ್ರೆ. ಫೈನಲ್ ಲುಕ್ ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಬಂದಿದೆ ಫೈನಲ್ ಲುಕ್ಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ 2 ಸ್ಲೀವ್ಸ್ಗಳಿಗೂ ನೀವು ಮಾಡ್ಕೊಳ್ಳಿ. ಬೇಕಿದ್ದರೆ ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.